ನಮಸ್ಕಾರ ರೈತ ಬಾಂಧವರೇ, ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ನನ್ನ ಅಕೌಂಟು 25,000 ಜನ ಫಾಲೋವರ್ಸ್ನ ರೀಚ್ ಮಾಡಿದೆ. ತುಂಬ ಖುಷಿ ಆಗ್ತಿದೆ. ಹಂಗೆ ಇನ್ನೂ ಹೆಚ್ಚೆಚ್ಚು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ನೀವು ಇದೇ ರೀತಿ ಎಂದಿನಂತೆ ನಮ್ಮ ಪೇಜನ್ನು ಫಾಲೋ ಮಾಡಬೇಕು. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಾವು ಈ ವಿಡಿಯೋ ತಮಿಳ್ನಾಡು ಗಾಡಿ ಕಸ್ಟಮರ್ ಅಂತಂದು ಹೇಳಿದ್ವಿ. ಸ್ವಲ್ಪ ಮಾಡಿಫಿಕೇಶನ್ಸ್ ಹೇಳಿದ್ದು, ಹಂಗಾಗಿ ಎಲ್ಲ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಪೇಂಟ್ ಗೀಟ್ ಎಲ್ಲ ಮಾಡಿಕೊಂಡು ತೊಗೊಂಡ್ಬಂದಿದ್ದೀವಿ. ಆಯಿಲ್ ಬ್ರೇಕ್ ಇರುತ್ತೆ, ಪ್ರತಿಯೊಂದೂ ಇರುತ್ತೆ. ನೋಡಿ, ನಾವು ಫಸ್ಟು ಇಂಟ್ರೊಡಕ್ಷನ್ ಕೊಡ್ತೀವಿ. ಏನಪ್ಪ ಅಂತಂದರೆ, ಈ ಗಾಡಿ ಏನಿದೆ ರೈತರಿಗಾಗಿ ಮಾಡ್ತಾ ಇದ್ದೀವಿ. ರೈತರು ಇದ್ರದ್ದು ಸದುಪಯೋಗ ಪಡಿಸ್ಕೋಬೇಕು. ನಮಗೆ ಈ ಥರ ಗಾಡಿ ಮಾಡೋಕ್ಕೆ ಕರೆಕ್ಟಾಗಿ 1 ತಿಂಗಳು ಬೇಕಾಗುತ್ತೆ. ಯಾಕೆ ಅಂತಂದರೆ, ಗಾಡಿ ತಂದು ಕೊಟ್ಟ ತಕ್ಷಣ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಇಸ್ಕೊಳ್ಳೋದು. ಗಾಡಿ ಚೆನ್ನಾಗಿದ್ರೆ ಮಾತ್ರ ಮಾಡ್ಕೊಳ್ಳೋದು. ಆಮೇಲೆ ನಾವು ಗಾಡಿ ರೆಡಿ ಮಾಡಿಬಿಟ್ಟು 1 ವಾರ 15 ದಿನ ನಾವೇ ಓಡಿಸ್ಕೊಳ್ತೀವಿ. ಏನಾದರೂ ಪ್ರಾಬ್ಲಮ್ ಆದರೆ, ಈಗ ದೂರ ಊರುಗಳಿಗೆ ಹೋಗ್ತಾ ಇರುತ್ತೆ, ಅವಾಗೇನಾದರೂ ನಾವು ರೆಡಿ ಮಾಡಿದ್ದೀವಿ ಹೇಳೋ ಅಂತಂದು ಓವರ್ ಕಾನ್ಫಿಡೆನ್ಸಲ್ಲಿ ಹಂಗೆ ಕೊಟ್ಬಿಡೋಕ್ಕಾಗೋದಿಲ್ಲ. ಸ್ವಲ್ಪ ಗಾಡಿನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ನೀಟಾಗಿ, ಅದಕ್ಕೋಸ್ಕರ ಟೈಮ್ ತೊಗೊಳುತ್ತೆ ಪ್ರತಿಯೊಂದೂ. ಈ ಗಾಡಿ ನಿಮಗೆ 5 ಅಡಿ ಮತ್ತು 4.25 ಅಡಿ, 5 ಅಡಿ ತೊಟ್ಟಿ ಸೈಜ್ ಬರುತ್ತೆ. ಆಮೇಲೆ ಹೈಟ್ ಬಂದ್ಬಿಟ್ಟು 2.5 ಅಡಿ ಬೇಕು ಅಂತೇಳಿ ಕಸ್ಟಮರ್ ಮಾಡ್ತಿದ್ದಾರೆ. ಹುಲ್ಲೋರೆ ಹೇಳ್ತೀನಪ್ಪ ನಾನು ಅಂತಂದು ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟು. ಇವರು ಪಕ್ಕ ಅಗ್ರಿಕಲ್ಚರ್ ಪರ್ಸನ್ನು. ಇದನ್ನು ಮಾಡೋಕ್ಕೆ ಎಷ್ಟು ತೊಗೊಂಡ್ವಿ ಅಂತಂದರೆ, ನಾವು ನಾರ್ಮಲಿ ಬಾಡಿ 1 ಫೀಟ್ ಲೆವೆಲ್ಗೆ ಹೈಟ್ ಮಾಡೋದಕ್ಕೆ ನಾವು 65,000 ಚಾರ್ಜ್ ಮಾಡ್ತೀವಿ. ಅದ್ರ ಮೇಲೆ ಏನು ಎಕ್ಸ್ಟ್ರಾ ಇದೆ, ತೊಟ್ಟಿ ಎಕ್ಸ್ಟ್ರಾ ಇದೆ, ಇನ್ನು 5,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಈ ಗಾಡಿ ಮಾಡೋದಕ್ಕೆ 70,000 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಏನೆಲ್ಲ ಫೆಸಿಲಿಟಿ ಬರುತ್ತೆ, ಹೊಸದಾಗಿ ವಿಡಿಯೋ ನೋಡೋರಿಗೆ ನಾವೇನು ಹೇಳ್ತೀವಿ ಅಂತಂದರೆ, ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು. ವೀಲ್ಸ್ ಬಂದ್ಬಿಟ್ಟು, ವೀಲ್ಸು ಮತ್ತು ಡಿಫ್ರೆನ್ಷಿಯಲ್ ಇಲ್ಲಿ ಬಂದ್ಬಿಟ್ಟು, ಇಲ್ಲಿ ತೋರಿಸಿ. ವೀಲ್ಸು ಮತ್ತು ಡಿಫ್ರೆನ್ಷಿಯಲ್ ಬಂದ್ಬಿಟ್ಟು ಟಾಟಾ ಎಸ್ ಇದಾಗಿರುತ್ತೆ. ಆಯಿಲ್ ಬ್ರೇಕ್ ಬರುತ್ತೆ. ಟೈರ್ ಎಲ್ಲ ಬಂದ್ಬಿಟ್ಟು ರೀಬೇಲ್ಟ್ ಟೈರ್ ಬಂದಿರುತ್ತೆ. ನಿಮಗೆ ಅದು ಈ ಲೋಡ್ ಕೆಪಾಸಿಟಿಗೆ 300 ರಿಂದ 400 kg ಕೆಪಾಸಿಟಿಗೆ ಏನೂ ಆಗೋದಿಲ್ಲ. ಆಮೇಲೆ ವೈಬ್ರೇಷನ್ ಅವಾಯ್ಡ್ ಮಾಡೋದಕ್ಕೆ ನಾವೆಲ್ಲ ಶೀಟ್ನ ಈ ಥರ ಬೆಂಡಿಂಗ್ ಮಾಡಿಸಿ, ನೋಡಿ ಅಬ್ಸರ್ವ್ ಮಾಡ್ಬೋದು, ಶೀಟ್ ಮೆಟಲ್ ಬೆಂಡಿಂಗ್ ಮಾಡಿಸ್ಬಿಟ್ಟು ನಾವು ಫ್ಯಾಬ್ರಿಕೇಶನ್ ಮಾಡಿ ತೊಟ್ಟಿನ ರೆಡಿ ಮಾಡ್ತಿದ್ವಿ. ಹಂಗಾಗಿ 0 ವೈಬ್ರೇಷನ್. ಗಾಡಿ ಸ್ಟಾರ್ಟ್ ಮಾಡಿದ್ರೆ ವೈಬ್ರೇಷನ್ ಬರೋಲ್ಲ. ಫ್ಲಾಟ್ ಹಾಕಿದ್ರೆ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂತಂದರೆ, ಗಾಡಿ ನೋಡ್ಬೋದು, ಚಾರ್ಸಿನ ಕಟ್ ಮಾಡ್ಬಿಟ್ಟು ಇಲ್ಲಿ ಆಯಿಲ್ ಬ್ರೇಕ್ನ ಕೂಡಿಸಿರ್ತೀವಿ. ಇದೇ ಬ್ರೇಕಿಗೆ ಆಯಿಲ್ ಬ್ರೇಕ್ ಫಿಕ್ಸ್ ಮಾಡಿರ್ತೀವಿ. ಆಯಿಲ್ ಬ್ರೇಕ್ ಏನಪ್ಪ ಅಂತಂದ್ರೆ, ಹಿಂದಗಡೆಗೆ ಪವರ್ ಬ್ರೇಕ್ ಬರುತ್ತೆ ನಿಮಗೆ. ಮುಂದಗಡೆ ಆಸ್ ಯೂಶುವಲ್ ಡಿಸ್ಕ್ ಬ್ರೇಕ್. ಮುಂದಗಡೆ ನಾವೇನು ಚೇಂಜ್ ಮಾಡಕ್ಕೆ ಹೋಗೋದಿಲ್ಲ. ಮುಂದಗಡೆ ಏನು ಅಡಿಷನಲ್ ಪಾರ್ಟ್ ಒಂದು ಎಕ್ಸ್ಟ್ರಾ ಹಾಕ್ತೀವಿ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ನಾವು ಸ್ಪ್ರಿಂಗ್ ಸಿಸ್ಟಮ್ನ ಒಂದು ಅಡಿಷನಲಿ ಎಕ್ಸ್ಟ್ರಾ ಹಾಕ್ತೀವಿ. ಏನು ಮಾಡಲ್ಲ, ಹಿಂದಗಡೆ ಬಂದಿರುವಂತಹ ಶಾಕ್ ಅಬ್ಸರ್ವ್ ಸ್ಪ್ರಿಂಗ್ನೇ ಸ್ವಲ್ಪ ಆಲ್ಟರ್ ಮಾಡ್ಬಿಟ್ಟು ಮುಂದಗಡೆ ಹಾಕ್ತೀವಿ. ಹಂಗಾಗಿ ಸಸ್ಪೆನ್ಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಕಡೆ ಬಂದರೆ ಲೆಫ್ಟ್ ಸೈಡಲ್ಲಿ ನಾವೇನು ಆರ್ಡರ್ ಮಾಡ್ತೀವಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೇರ್ ಬಾಕ್ಸು. ಫಾರ್ವರ್ಡು ರಿವರ್ಸ್ ಗೇರ್ ಬಾಕ್ಸ್ ಅಂತ ಇದನ್ನೇ ಕರೀತಾರೆ. ಈ ಗೇರ್ ಬಾಕ್ಸು ನಿಮಗೆ ಫಾರ್ವರ್ಡ್ ಹೋಗುತ್ತೆ, ರಿವರ್ಸ್ ಹೋಗುತ್ತೆ. ಈ ಥರ ಹಾಕಿದ್ರೆ ರಿವರ್ಸು, ಈ ಥರ ಹಾಕಿದ್ರೆ ಫಾರ್ವರ್ಡು. ಮಾಮೂಲಿ ಯೂಶುವಲ್ ಗೇರು ಪಲ್ಸರ್ಗೆ ಏನು ಬರುತ್ತೆ ಅದೇ ಗೇರ್ನ ನಾವು ಇಲ್ಲಿ ಮೇಂಟೈನ್ ಮಾಡಿರ್ತೀವಿ. ಇಲ್ಲಿಂದ ಒಂದು ಟ್ರಾನ್ಸ್ಫರ್ ಶಾಫ್ಟ್ನ ಡಿಫ್ರೆನ್ಷಿಯಲ್ಗೆ ಕಪ್ಲಿಂಗ್ ಮಾಡಿರ್ತೀವಿ. ಹಂಗಾಗಿ ಇದು ಗಾಡಿ ಮೂವ್ ಆಗುತ್ತೆ. ಹಿಂದೆ ಮುಂದೆ ಹೋಗೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಈ ಗಾಡಿ ನಾವು ಕಸ್ಟಮರ್ಗೆ 500 kg ಕೆಪಾಸಿಟಿ ಹೇಳಿದ್ದೀವಿ. 500 kg ಹಾಕಿದ್ರು ಸಮೇತ ಆರಾಮಾಗಿ ಎಳ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು.